ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ RCB ತಂಡವು UP ವಾರಿಯರ್ಸ್ ತಂಡದ ವಿರುದ್ಧ 2024ರ ವುಮೆನ್ಸ್ ಪ್ರೀಮಿಯರ್ ಲೀಗ್ 2ನೇ ಸೀಸನ್ನಲ್ಲಿ ತನ್ನ ಮೊದಲನೇ ಪಂದ್ಯವನ್ನು ಆಡುವುದಕ್ಕಿಂತ ಮುಂಚೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಈಗಾಗಲೇ ಸ್ಮೃತಿ ಮಂದನಾರ್ ಅವರು ನೀಡಿದ್ದಾರೆ ಮತ್ತು ನೆಟ್ ಪ್ರಾಕ್ಟೀಸ್ನಲ್ಲಿ ಭರ್ಜರಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು UP ವಾರಿಯರ್ಸ್ ತಂಡದ ವಿರುದ್ಧ ತೋರಿಸಲು ಉತ್ತಮವಾದಂತಹ ನೆಟ್ ಪ್ರಾಕ್ಟೀಸ್ ಪಂದ್ಯವನ್ನು ಈಗಾಗಲೇ RCB ತಂಡದ ಎಲ್ಲ ಪ್ಲೇಯಿಂಗ್ 11 ಆಡಿದ್ದಾರೆ ಸ್ನೇಹಿತರೆ. ಸೊ ಯಾವೆಲ್ಲ ರೀತಿಯಾಗಿರುವಂತಹ ನೆಟ್ ಪ್ರಾಕ್ಟೀಸ್ ಅನ್ನು RCB ತಂಡವು ಆಡಿದ್ದಾರೆ ಎಂಬುದರ ಬಗ್ಗೆ ಮತ್ತು ಇವತ್ತಿನ ಒಂದು ಪಂದ್ಯವನ್ನು RCB ತಂಡವು ಖಂಡಿತವಾಗಿಯೂ ಗೆಲ್ಲುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು WPL ಹಾಗೂ IPLಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ತಡ ಮಾಡದೆ ಶುರು ಮಾಡೋಣಂತೆ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಹೇಳುವುದಾದರೆ RCB ತಂಡಕ್ಕೆ ಒಂದು ಸಿಹಿ ಸುದ್ದಿ ಎಂದು ಕೂಡ ಹೇಳಬಹುದು. ಸ್ಮೃತಿ ಮಂದನಾರ್ ಅವರು ಮತ್ತು ಎಲಿಸ್ ಪೆಲಿರ್ ಅವರು, ಈ ಬೆಂಕಿ ಆಟಗಾರರು ಈಗಾಗಲೇ ನೆಟ್ ಪ್ರಾಕ್ಟೀಸ್ನಲ್ಲಿ UP ವಾರಿಯರ್ಸ್ ತಂಡದ ವಿರುದ್ಧ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲು ಈಗಾಗಲೇ ನೆಟ್ ಪ್ರಾಕ್ಟೀಸ್ನಲ್ಲಿ ಭರ್ಜರಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದಾರೆ. ಅದೇ ರೀತಿಯಾಗಿ ಸೋಫಿಯಾ ಡಿವೈನ್ ಅವರು ಕೂಡ ಉತ್ತಮವಾದಂತಹ ನೆಟ್ ಪ್ರಾಕ್ಟೀಸ್ನಲ್ಲಿ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಹೀಗಾಗಿ ಇವತ್ತಿನ ಒಂದು ಪಂದ್ಯವನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು UP ವಾರಿಯರ್ಸ್ ತಂಡದ ವಿರುದ್ಧ ಪಂದ್ಯವು ತನ್ನ ಮೊದಲನೇ ಪಂದ್ಯವನ್ನು ಆಡುತ್ತಿದ್ದು ಅದರಲ್ಲಿಯೂ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಬಹುದು ಎಂದು ಕೂಡ ನಾವು ಹೇಳಬಹುದು. ಅದೇ ರೀತಿಯಾಗಿ ಸ್ಮೃತಿ ಮಂದನಾರ್ ಅವರು ಏನೆಂದು ಹೇಳಿದ್ದಾರೆ ಎಂದರೆ, ವುಮೆನ್ಸ್ ಪ್ರೀಮಿಯರ್ ಲೀಗ್ 2ನೇ ಸೀಸನ್ನಲ್ಲಿ ನಮ್ಮ ಮೊದಲನೇ ಪಂದ್ಯವು UP ವಾರಿಯರ್ಸ್ ತಂಡದ ವಿರುದ್ಧವಿದ್ದು ಅವರ ವಿರುದ್ಧ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿ ಮೊದಲನೇ ಪಂದ್ಯವನ್ನು ಗೆಲ್ಲುತ್ತೇವೆ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಫ್ರೆಂಡ್ಸ್ ಕಾನ್ಫರೆನ್ಸ್ನ ಮುಂದೆ ಸ್ಮೃತಿ ಮಂದನಾರ್ ಅವರು ಹೇಳಿದ್ದಾರೆ. ಸ್ನೇಹಿತರೆ, UP ವಾರಿಯರ್ಸ್ ತಂಡದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತನ್ನ ಮೊದಲನೇ ಪಂದ್ಯವನ್ನು ಗೆಲ್ಲಬಹುದಾ ಇಲ್ಲವಾ, ಅದರ ಜೊತೆಗೆ ನೀವು ಸಹ RCB ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಜೈ RCB ಎಂದು ಕಮೆಂಟ್ ಮಾಡುವುದರ ಜೊತೆಗೆ ಇವತ್ತಿನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.